ಸಮೀಪದ ಹಾಗೂ ನಿಮ್ಮ ಮನೆಗೆ ಕೂಗಳತೆ ದೂರದಲ್ಲಿದ್ದ ಆಶಾ ಕಾರ್ಯಕರ್ತೆಯರ ಗೋಳು ನಿಮಗೆ ಕಾಣಿಸ್ಲಿಲ್ವಾ ಅಂತ ಮಹಾಭಾರತದಲ್ಲಿ ಗ್ರೌಂಡ್ನಿಂದ ರಿಪೋರ್ಟ್ ಮಾಡಿದ್ವಿ. ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ತಾಯಂದಿರು, ಅದರಲ್ಲೂ ಊರನ್ನ ಕಾಯುವ ದೇವತೆಯರು, ಊರಿನ ಜನರ ಆರೋಗ್ಯವನ್ನ ಕಾಪಾಡುವ ಅಮ್ಮಂದಿರು ಅಂದ್ರೆ ಆಶಾ ಕಾರ್ಯಕರ್ತೆಯರಿಗೋಸ್ಕರ ನಾವು ಮುಡಿಪಾಗಿಡ್ತಾ ಇದ್ದೀವಿ. ಕೇವಲ ಫಿಕ್ಸ್ 5,000 ಆಮೇಲೆ ರೂಟೀನ್ 2,000 7,000 ಪಗಾರ ಮಾಡ, ಅದು 7,000 ನಮ್ಗೆ ಕರೆಕ್ಟ್ ಬರ್ತಾ ಇಲ್ಲ. ಒಂದು ತಿಂಗಳು ಬರ್ಲಿ ತನಕ ಸರ್ಕಾರ ಸ್ಪಂದಿಸಲು ಅಲ್ಲಿ ತನಕ ಇಲ್ಲಿಂದ ಆಚೆ ಹೋಗಲ್ಲ ಅಂತಿದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ದೀರಿ, ಅನೇಕ ಮಹಿಳೆಯರು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿದ್ದಾರೆ. ಮೇಡಮ್, ಕಂಪೇರ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಒಂದು ಗೂಗಲ್ ಮ್ಯಾಪ್ ಇದೆ, ಅದನ್ನು ತೋರಿಸಿ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. 12 ನಿಮಿಷ ಇಲ್ಲಿಂದ ಈ ಜಾಗ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಿದ್ದಾರೆ, ಇಲ್ಲಿಂದ ಸರಿಯಾಗಿ 12 ನಿಮಿಷ ದೂರದಲ್ಲಿ ಮುಖ್ಯಮಂತ್ರಿಗಳ ಮನೆ. ನಿನ್ನೆ ತಮಿಳುನಾಡು ಕೇರಳದ ನಕ್ಸಲರನ್ನು ಕರೆಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿ ಸಂವಿಧಾನ ಕೊಟ್ಟು ಅವರ ಅಳಲನ್ನು ಕೇಳಿಸ್ಕೊಂಡ್ರು. ಬಟ್ ಮುಖ್ಯಮಂತ್ರಿಗಳಿಗೆ ಆಶಾ ಕಾರ್ಯಕರ್ತರು ಬೇಡವಾ? ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ತ ಸರ್ಕಾರ. 2,000 ರೂಪಾಯಿ ಹೆಚ್ಚಿಸಲು ಸಿಎಂ ನಿರ್ಧಾರ. ಕೊನೆಗೂ ಆಶಾ ಕಾರ್ಯಕರ್ತೆಯರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಕಣ್ಬಿಟ್ಟಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳು ನೋಡಿ, ಒಂದು ಕಡೆ ಒಬ್ಬ ಕೈದಿಗೆ ಇದು ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಒಬ್ಬ ಕೈದಿಯ ಸಂಬಳ 14,248 ರೂಪಾಯಿ. ಆಶಾ ಕಾರ್ಯಕರ್ತೆಯರ ಸಂಬಳ 7,000 ರೂಪಾಯಿ, ಅರ್ಧಕ್ಕರ್ಧ. ಇದು ಯಾವುದರಲ್ಲಿ ಯಾರಿಗೆ, ನಮಗೆ ನಾವು ಹೊಡ್ಕೋಬೇಕಾ ಯಾರಿಗಾದ್ರೂ ಹೊಡಿಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ಮನೆಗೆ ಬರ್ತಾರೆ. ಕೊರೋನಾ ಕಾಲದಲ್ಲಿ ಗಂಡನೂ ಬೇಡ, ಹೆಂಡತಿನೂ ಬೇಡ, ತಾಯಿನೂ ಬೇಡ, ತಂದೆನೂ ಬೇಡ, ಯಾವನು ಬೇಡ ಅಂದಾಗ ಬಂದಿದ್ದು ಆಶಾ ಕಾರ್ಯಕರ್ತೆಯರು ಮಾತ್ರ. ನೆನಪಿರಲಿ ವೀಕ್ಷಕರೇ, ಯಾಕೆ ಅವ್ರಿಗೆ ಜೀವ ಇಲ್ವಾ? ಅವ್ರಿಗೆ ಗಂಡ ಇಲ್ವಾ? ಅವ್ರಿಗೆ ತಾಯಿ ಇಲ್ವಾ? ಅವ್ರಿಗೆ ಚಿಕ್ಕಪ್ಪ ಇಲ್ವಾ? ಅವ್ರಿಗೆ ದೊಡ್ಡಪ್ಪ ಇಲ್ವಾ? ಅವರಿಗೆ ಮಗಳಿಲ್ವಾ? ಅವ್ರು ಸಾಯ್ಬೋದು. ಆದರೂ ಬಂದರು. ಯಾಕೆ? ಜೀವನ ನಡಿಬೇಕು ಸರ್, ತುತ್ತಿನ ಚೀಲ ತುಂಬಬೇಕು. ಈಗ ಇದನ್ನೊಂದು ವೈರಲ್ ಮಾಡ್ರಪ್ಪ. ಕೈದಿಗಳ ಸಂಬಳ 14,248, ಆಶಾ ಕಾರ್ಯಕರ್ತೆಯರ ಸಂಬಳ 7,000. ಛೇ ಕಫ ಏನು TB ಆಗಿರುವಂಥ ಪೇಷಂಟ್ಗಳ ಕಫವನ್ನು ಬಾಕ್ಸಲ್ಲಿ ಎತ್ಕೊಂಡು ಬರ್ತಾರೆ. ಕೈಗೊಂದು ಗ್ಲೌಸ್ ಕೊಡೋ ಯೋಗ್ಯತೆ ನಮಗಿಲ್ಲ. ನಾನು ಇದು ಕೇವಲ ಸರ್ಕಾರವನ್ನು ಹೇಳ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಹೇಳ್ತಾ ಇದ್ದೀನಿ ನಾನು. 2,000 ರೂಪಾಯಿ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಸಂಘಟನೆ ಮುಖಂಡರ ಜೊತೆ ನಡೆಸಿದ ಸಂಧಾನ ಯಶಸ್ವಿಯಾಗಿದೆ. ಇಲ್ಲ, ಅವರಿಗೆ ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಆಶಾ ಕಾರ್ಯಕರ್ತೆಯರ ಮುಷ್ಕರ ವಾಪಸ್. ಪ್ರೋತ್ಸಾಹಧನ ಸೇರಿ 10,000 ಕೊಡಲು ಸರ್ಕಾರ ಒಪ್ಪಿದೆ. ಹೀಗಾಗಿ ಆಶಾ ಕಾರ್ಯಕರ್ತೆಯರು ಧರಣಿ ವಾಪಸ್ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭರವಸೆ ಬೆನ್ನಲ್ಲೇ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ನಮ್ಮ ಹೋರಾಟ ಯಶಸ್ವಿಯಾಗಿದೆ ಎಂದರು. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ನಿಮ್ಮ ಚಾನಲ್ ಅವರು ಮಧ್ಯರಾತ್ರಿ, ಬೆಳಗ್ಗೆ, ಮಧ್ಯಾಹ್ನ ಪ್ರತಿದಿನ ಅಪ್ಡೇಟ್ ಕೊಟ್ಟು ಈ ಒಂದು ಹೋರಾಟದ ಸುದ್ದಿನ ರಾಜ್ಯದ ಎಲ್ಲ ಜನತೆಗೆ ತಿಳಿಸೋದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಕಿವಿಗೂ ಬೀಳೋ ಥರ ಮಾಡಿದ್ವಿ. ಎಲ್ಲರೂ ನಾನು ಮತ್ತೆ ಸಂಘಟನೆ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಹೋರಾಟದವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಚಾನಲ್ನವರು ಬಂದು ಹಗಲು ಒಂದೇ ರಾತ್ರಿ ಒಂದೇ ನೈಟು ನಾವು ನಿದ್ದೆ ಇಲ್ಲದೆ ಮಲಗಿದಾಗ ನಮ್ಮ ಆಗು ಹೋಗುಗಳನ್ನೆಲ್ಲ ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೀರಾ. ತುಂಬ ಧನ್ಯವಾದ ಸರ್ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ. ರಿಪಬ್ಲಿಕ್ ಕನ್ನಡ ಟಿವಿನ ಚಾನಲ್ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ಎಲ್ಲ ಥರ ಬಂದು ತುಂಬ ಚೆನ್ನಾಗಿ ಸಹಕರಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ರಿಪಬ್ಲಿಕ್ ಟಿವಿ ಅವರ ನಮ್ಮನ್ನ ಸತತ ಕಾಲ ನಮ್ದೆಲ್ಲ ಕಷ್ಟ ಸುಖದೊಳಗೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲ ರೀತಿಯಿಂದ ಪೊಲೀಸರು ಆಯ್ತು, ಆಮೇಲೆ ರಿಪಬ್ಲಿಕ್ ಕನ್ನಡದಿಂದ ಆಯ್ತು, ನಮಗೆಲ್ಲರೂ ಸಹಾಯ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು. ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದ್ದು, ಇದು ನಮ್ಮ ಬಿಗ್ ಇಂಪ್ಯಾಕ್ಟ್.
ಏನೇ ಮಾಡಿದರೂ ಕೂಡ ಓಕೆ ಈಗ ಒಂದು 10,000 ಬರುತ್ತೆ ಅಂತ ಇಟ್ಕೊಳ್ಳಿ. ನನಗೆ ಆಶ್ಚರ್ಯ ಆಗೋದು ಆ 10,000 ತಿಂಗಳಿಗೆ ಬರುವಂಥ 10,000ಕ್ಕಾಗಿ ಮನೆ ಮಠ ಬಿಟ್ಟು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿ ಇಲ್ಲಿ ಬಂದು ಆ ಚಳಿಯಲ್ಲಿ ಮಲಗ್ತಾರೆ ಅಂತಂದರೆ ನ್ಯಾಯಯುತವಾಗಿ ಬಾಳುವವರಿಗೆ ನಾವು ಏನು ವ್ಯವಸ್ಥೆ ಮಾಡದೇ ಇದ್ದರೆ ಈ ನಾಗರಿಕ ಸಮಾಜ ಏನು ಹೇಳಿತು? ಆ ಪರಪ್ಪನ ಅಗ್ರಹಾರದಲ್ಲಿ 10 ಕೊಲೆ, 10 ದರೋಡೆ, ಎಂತೆಂಥ ಕ್ರೈಮ್ ಮಾಡಿದವ್ರನ್ನ ಕೂರಿಸಿ ಚಾ ಕೊಡ್ತೀವಿ, ಸಿಗರೇಟ್ ಕೊಡ್ತೀವಿ. ನ್ಯಾಯಯುತವಾಗಿ ಕೆಲಸ ಮಾಡೋರಿಗೆ ಇಲ್ಲಪ್ಪ ಇವ್ರಿಗೆ ಮಾಡಬೇಕು ಅಂತ ಯಾಕೆ ಅನಿಸಲ್ಲ ನಿಮಗೆ? ಆಮೇಲೆ ಅವ್ರು ಮಾಡ್ತಿರುವಂಥ ಕೆಲಸಗಳೇನು? ಈ ಮೂಲಕ ಒಂದು ವಿಚಾರ ಹೇಳ್ತೀನಿ ವೀಕ್ಷಕರೇ, ಯಾರೆಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಇನ್ನು ಮುಂದೆ ಯಾರೆಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ನ್ಯಾಯಯುತವಾದ ಹೋರಾಟವನ್ನು ಮಾಡಲಿಕ್ಕೆ ಬರ್ತಿರೋ, ಯಾರೆಲ್ಲ ನ್ಯಾಯಯುತವಾದ ಹೋರಾಟವನ್ನು ಮಾಡೋಕ್ಕೆ ಬರ್ತಿರೋ, ಬರೋದಕ್ಕೆ ಒಂದು 2 ದಿವಸ ಮೊದಲಾದರೂ ನೀವು ರಿಪಬ್ಲಿಕ್ ಕನ್ನಡ ಚಾನಲ್ ಬಳಿ ಬರಬೇಕು. ನಿಮ್ಮ ಅಹವಾಲು ಏನು ಅಂತ ನಮಗೆ ನೀವು ತಿಳಿಸ್ಬೇಕು. ನೀವು ಹೇಳ್ತೀರಿ ನಾವು ಏನು ಫೋನ್ ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಅಂತ, ಹಾಗಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದು ಬನ್ನಿ, ಒಂದು 10 ಜನ ಬನ್ನಿ, ಒಂದು ಬಂದುಬಿಟ್ಟು ಒಂದು ರಿಕ್ವೆಸ್ಟ್ ಅಂದರೆ ಹೇಳಿ ನಮಗೆ. ಯಾಕೆಂದರೆ ಈಗ ನೀವು ಏನು ಮಾಡ್ತೀರಿ, ಸಮ್ಟೈಮ್ಸ್ ನಾಳೆ ಇದೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಿರುವಾಗ ಫೋನ್ ಮಾಡ್ತೀರಿ, ಸಮ್ಟೈಮ್ಸ್ ನಾವು ಬೇರೆ ಬೇರೆ ಕಡೆ ಕ್ಯಾಮ್ರಾವನ್ನು ಕಳಿಸಿರ್ತೇವೆ, ನಿಮ್ಮನ್ನು ಅಡ್ರೆಸ್ ಮಾಡೋಕ್ಕಾಗಲ್ಲ, ಆಗಿರೋದಿಲ್ಲ, ತಪ್ಪುಗಳಾಗತ್ತೆ. ಅದು ನಮ್ಮ ತಪ್ಪುಗಳಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಒಂದು ಭರವಸೆ ಕೊಡ್ತೀನಿ, ರಿಪಬ್ಲಿಕ್ ಕನ್ನಡದಲ್ಲಿ ಇದೊಂದು ಆಂದೋಲನ ಅಂತ ತಗೊಳ್ಳಿ. ನೀವು ಯಾರೂ ಇಲ್ವ ನಿಮಗೆ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡುವಾಗ? ನಾವಿದ್ದೀವಿ, ನಮ್ಮ ಬಳಿಗೆ ಬನ್ನಿ, ನಮ್ಮ ಡಿಬೇಟ್ಗಳನ್ನು ಅಲ್ಲಿಂದಲೇ ಮಾಡ್ತೀವಿ. ಸ್ಮಿತಾ ರಂಗನಾಥ್ 1 ಗಂಟೆಗಳ ಕಾಲ ಅಲ್ಲಿಂದ ಡಿಬೇಟ್ ಮಾಡಿದರು, ಇಂಚಿಂಚು ಮಾಹಿತಿಗಳನ್ನು ಕೊಟ್ಟು. 9 ಗಂಟೆ ಪ್ರೈಮ್ ಟೈಮಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ತಗೊಂಡ್ವಿ. ಆ ನಂತರ ಸತತ ನ್ಯೂಸ್ಗಳನ್ನು ಕೊಟ್ವಿ. ಕೇವಲ ನ್ಯೂಸ್ ಕೊಡೋದು ಮಾತ್ರವಲ್ಲ, ನೀವು ನಮಗೆ ಹೇಳಬೇಕು, ಆಮೇಲೆ ಸತ್ಯಾಸತ್ಯತೆಯನ್ನು ಕೂಡ ಹೇಳಬೇಕು. ಏನು ಸತ್ಯಾಸತ್ಯತೆ? ಹೇಗೆ ಡಾಕ್ಟ್ರ್ ಹತ್ರ ಮತ್ತು ವಕೀಲರ ಹತ್ರ ಸುಳ್ಳು ಹೇಳಬಾರ್ದಂತೆ, ಹಾಗೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ಮಾತ್ರ, ಇಲ್ಲಾಂದರೆ ಹೇಳಬೇಡಿ. ಈಗ ನೀವು ಹೇಳ್ತೀರಲ್ಲ 15,000, ನಮಗೆ ಗೊತ್ತಿರೋದು 15,000 ಮಾಡೋಕ್ಕಾಗಲ್ಲ ಗೌರ್ಮೆಂಟಿಗೆ. ಅಟ್ಲೀಸ್ಟ್ ನಾವು ಕೇಳ್ತೀವಿ, ಮಿನಿಮಮ್ ನಿಮಗೆ ಎಷ್ಟು ಆದರೆ ಸಮಾಧಾನ? ಒಂದು 10,000 ಆದರೂ ಕೂಡ ಸಮಾಧಾನ. ಆಗ ನಾವು ಒಂದು ಫೋರ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಮುಖ್ಯಮಂತ್ರಿಗಳೇ 15,000 ಅಲ್ಲದಿದ್ದರೆ ಇಷ್ಟಾದರೂ ಮಾಡಿ ಅಂತ. ಫ್ರೀಡಮ್ ಪಾರ್ಕ್ನಲ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡುವಂಥವ್ರು ಯಾರೇ ಇದ್ದರೂ ಕೂಡ 2 ದಿವಸ ಮುಂಚಿತವಾಗಿ ರಿಪಬ್ಲಿಕ್ ಕನ್ನಡದ ಕಚೇರಿಗೆ ಬಂದು ನಿಮ್ಮ ಸಮಸ್ಯೆ ಏನು, ಯಾವ ಹೋರಾಟವನ್ನು ಮಾಡ್ತಾ ಇದ್ದೀರಿ, ನಮಗೆ ಸವಿವರವಾಗಿ ಮಾಹಿತಿ ಕೊಡಿ. ನಿಮ್ಮ ಜೊತೆ ನಾವಿರ್ತೀವಿ. ಒಂದು ಕ್ಯಾಮ್ರಾ ನಿಮಗೆ, ಓಕೆನಾ?